ಅದಕ್ಕೆ ನಾವು ಪರಿಶೀಲನೆ ಮಾಡಿ ತಪ್ಪಿದ್ರೆ ಕ್ರಮ ಕೈಗೊಳ್ಳಿ ಅಂತೇಳಿ ಒತ್ತಾಯ ಮಾಡ್ತಿದ್ದೀನಿ. ತುರ್ತಾಗಿ ಆಗಬೇಕಿದು. ನಾನು ಈ ಹಿಂದೆನೂ ಕೂಡ ಹೇಳಿದ್ದೆ. ಈಗ 5 ವರ್ಷದಿಂದ ಚನ್ನಪಟ್ಟಣದ ಸಮುದಾಯ ಭವನದಲ್ಲಿ ಕಾರ್ಯಕರ್ತರ ಸಭೆ ಆಯಿತು, ಲೋಕಸಭಾ ಅಭ್ಯರ್ಥಿ ಆಯ್ಕೆ ಬಗ್ಗೆ. ಅವತ್ತು ನಾನು ಏನು ನೀವೀಗ ಇಡೀ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ, ನಾನು ಅವತ್ತು ಅವ್ರ ಹೆಸರನ್ನ ಹೇಳಿಲ್ಲ ಅಭ್ಯರ್ಥಿ ಅಂತ ಹೇಳಿ. ಎಲ್ಲರೂ ಹೇಳಿದರು, ಜೈಕಾರ ಹಾಕಿಸ್ಕೊಂಡ್ರು. ನಾನು ಹೇಳಿದೆ ದೇವೇಗೌಡರು ನಿಲ್ಲೋದಿಲ್ಲ, ನಿವೃತ್ತಿ ಆಗ್ತೀನಿ ಅಂದಾಗ ಮಾತ್ರ 2ನೇ ಹೆಸರು ಚರ್ಚೆ ಮಾಡಬೇಕು. ಈಗ ಅದರ ಚರ್ಚೆ ಬೇಡ ಅಂತ ಹೇಳಿದ್ದಕ್ಕೆ ನನ್ನ ಮೇಲೆ ಅವತ್ತೇ ಕೆಲವರು ಗುರ್ರ ಅಂದರು. ಸತ್ಯ ಕೆಲವರು ಹಿಡಿಸೋದಿಲ್ಲ, ಹೊಗಳು ಭಟ್ರು ಬೇಕು. ಅದಕ್ಕೇ ಅನುಭವಿಸಬಾರ್ದನ್ನು ಅನುಭವಿಸ್ತಾ ಇದ್ದಾರೆ. ದೇವರ ಎದುರಿಸೋ ಶಕ್ತಿನ ಹಿರಿಯ ಮುತ್ಸದ್ದಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಅಷ್ಟೇ. ಯಾರೇ ಆಗಿದ್ದರೂ ತಪ್ಪು ಮಾಡಿದರೆ ಕ್ರಮ ಆಗಬೇಕು. ನಾನು ಹಿಂದೆ ಹೇಳಿದ್ದೆ, ರಾವಣನಿಗೆ ಪರಮೇಶ್ವರನ ಕೊಟ್ಟಂಥ ಶಕ್ತಿ ಇತ್ತು, ಸಕಲ ಐಶ್ವರ್ಯಗಳಿದ್ದವು. ಆದರೆ ಏನಾದ? ಅಂತಿಮವಾಗಿ ನಾಶವಾಗಲಿಲ್ಲವ? ಹಾಗೆ ಸಿಗದಂಥ ಅಧಿಕಾರವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಬೇಕು. ಅಧಿಕಾರದ ದುರಹಂಕಾರ, ಹಣದ ಮದ, ಪಿತ್ತ ಏರಿ ಇವೆಲ್ಲ ಆಗಲಿಕ್ಕೆ ಕಾರಣ ಆಗಿದೆ ಅಂತೇಳಿ ಭಾವಿಸ್ಕೊಳ್ತೀನಿ. ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾವುದು ಅದೇ ಸತ್ಯಾಸತ್ಯದ ಬಗ್ಗೆ ತನಿಖೆ ಮಾಡಿ, ಸತ್ಯ ಇದ್ದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತೀನಿ. ಸತ್ಯ ಇಲ್ಲದೆ ಇದ್ದರೆ ಯಾರು ಈ ಥರ ಸುಳ್ಳು ಸುದ್ದಿನ ಹಾಡಿಸಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ಮುಚ್ಚಾಕೋ ಕೆಲಸ ಯಾರು ಮಾಡಬಾರ್ದು, ಸತ್ಯವನ್ನು ಸಾಯಿಸಬಾರ್ದು ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ.